ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ಹಾಗೂ ಇಡಿಯಲ್ಲಿ ದೂರು ದಾಖಲಾಗುತ್ತಿದ್ದಂತೆ ಇತ್ತ ಅವರ ಪತ್ನಿ ಪಾರ್ವತಿ ಅವರು 14 ಸೈಟ್ಗಳನ್ನು ವಾಪಸ್ ನೀಡ್ತೀನಿ ಅಂತೇಳಿ ಮೂಡದ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಇನ್ನು ಇವತ್ತು ಲೋಕ ಅಧಿಕಾರಿಗಳು ಸದ್ಯ ಆರ್ಟಿಐನ ಕಾರ್ಯಕರ್ತರು ಹಾಗೂ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಖುದ್ದು ಹಾಜರಾಗುವಂತೆ ತಿಳಿಸಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನು ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಆರ್ಟಿಐನ ಕಾರ್ಯಕರ್ತರು ಹಾಗೂ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಸಿದ್ದರಾಮಯ್ಯ ಅವರ ಪತ್ನಿ ಸೈಟ್ ವಾಪಸ್ ವಿಚಾರ ತಗೊಳ್ತೀನಿ ಸರ್. ಸರ್, ಅವರು 14 ಸೈಟ್ನ ಮೂಡದ ಆಯುಕ್ತರಿಗೆ ಪತ್ರವನ್ನು ಬರೆದು ವಾಪಸ್ ತೆಗೆದುಕೊಳ್ಳುವಂತೆ ಪತ್ರ ಬರೆದಿದ್ದಾರೆ ಸರ್. ಸರ್, ಅವರು ಅಕ್ರಮವಾಗಿ ನಿವೇಶನವನ್ನು ಪಡೆದಿದ್ದು ಸತ್ಯ ಅನ್ನೋದು ಇವತ್ತು ರಾಜ್ಯ ಜನಕ್ಕೆ ಗೊತ್ತಾಗಿದೆ. ಸೊ ಹೀಗಾಗಿ ಅವರು ಏನು ಇಷ್ಟು ದಿವಸಗಳ ಕಾಲ ಸಿದ್ದರಾಮಯ್ಯ ವಾದ ಮಾಡ್ಕೊಂಬಂದರು, ರಾಜ್ಯದ ಜನತೆಗೆ ಸುಳ್ಳು ಹೇಳ್ಕೊಂಬಂದರು, ಇವೆಲ್ಲವೂ ಇವತ್ತು ರಾಜ್ಯದ ಜನತೆಗೆ ಗೊತ್ತಾಗಿದೆ. ಸೊ ನಿವೇಶನನ ನಾವು ಏನು ಆರೋಪ ಮಾಡಿದ್ದೀವಿ ಅದು ಆರೋಪನ ಅಲಗಡಿತಾನೆ ಬಂದರು. ಆದರೆ ಇವತ್ತು ಅವರಿಗೆ ಗೊತ್ತಾಗಿದೆ. ಸೊ ಅದು ನಮ್ಮ ಏನವರು ಸುಳ್ಳುಗಳು ಹೇಳ್ಕೊಂಬರ್ತೀವಿ ಅದು ನಡೆಯಲ್ಲ. ಹಾಗಾಗಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕಂತ ಸಾಧ್ಯ ಇಲ್ಲ. ಶಿಕ್ಷೆ ಕಡಿಮೆ ಮಾಡಿಸ್ಕೊಳ್ಬೋದು ಅನ್ನೋ ಒಂದು ಪ್ರಯತ್ನದಲ್ಲಿ ಬಹುಶಃ ಈ ಒಂದು ಕೊನೆ ಪ್ರಯತ್ನ ಮಾಡಿದ್ದಾರೆ. ಈಗ ಮೊದಲು ನ್ಯಾಯಾಲಯದ ಮೂಲಕ ತಮ್ಮ ಆರೋಪನ ಇದು ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟರು. ಸೊ ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಯಾಕಂದರೆ ನಾವು ಆರೋಪಪೂರ್ವಕವಾದ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದರಿಂದ ಸೊ ಅದೆಲ್ಲ ಪ್ರಕಟಿಸಿ ಸುದೀರ್ಘವಾದ 196 ಪುಟಗಳ ತೀರ್ಪನ್ನು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿತು. ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಹಲವಾರು ಪುಟಗಳ ತೀರ್ಪು ನೀಡಿತು. ಆ ತೀರ್ಪು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿ ಸ್ಪಷ್ಟವಾಗಿ ಅವರು ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋದು. ಸೊ ಈ ಹಿನ್ನೆಲೆಯಲ್ಲಿ ಇವರು ಕೊನೆಯ ಪ್ರಯತ್ನಕ್ಕೆ ಬಹುಶಃ ಈ ನಿರ್ಧಾರ ಬಂದಿದ್ದಾರೆ ಅನಿಸುತ್ತೆ. ಸರ್, ಮೊದಲ ದಿನದಲ್ಲೂ ಕೂಡ ನೀವು ಆಗ್ರಹವನ್ನು ವ್ಯಕ್ತಪಡಿಸಿದ್ರೆ ಸೈಟ್ನ ವಾಪಸ್ ಕೊಡಬೇಕು ಅಂತೇಳಿ ಸರ್. ಇವತ್ತು ಸೈಟ್ ವಾಪಸ್ ಕೊಡ್ತೀನಿ ಅಂತಿದ್ರೆ ಇದರಿಂದ ಕಾನೂನು ತೊಡಕಿಗೆ ಏನಾದರೂ ಅವ್ರಿಗೆ ಲಾಭ ಆಗುತ್ತಾ ಹೇಗೆ ಸರ್? ಸರ್, ಖಂಡಿತವಾಗ್ಲೂ ಅವ್ರಿಗೆ ಅಂಥ ದೊಡ್ಡ ಏನು ಲಾಭ ಆಗಲ್ಲ. ಲಾಭ ಆಗೋದು ನಮಗೆ ಏನು ನಾವು ಆರೋಪ ಸಾಬೀತುಪಡಿಸ್ಬೇಕಾಯಿತು. ಈಗ ಅವರೇ ನಿವೇಶನ ಕೊಡೋರ ಮೂಲಕ ನಮಗೊಂದಷ್ಟು ಸುಲಭವಾಗಿ ಸಾಬೀತುಪಡಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬೋದು. ಈಗ ತನಿಖಾಧಿಕಾರಿಗೂ ಕೂಡ ಹೆಚ್ಚಿನ ಒಂದು ತನಿಖೆ ನಡೆಸಿ ಸಾಬೀತುಪಡಿಸುವಂಥ ಅಗತ್ಯ ಕಾಣಬರಲ್ಲ. ಈಗೇನು ನಿವೇಶನ ವಾಪಸ್ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋ ಬಗ್ಗೆ ಅವರೇ ಸ್ಪಷ್ಟೀಕರಣ ಕೊಟ್ಟಾಗ ಸೊ ಅಲ್ಲಿ ಗೊತ್ತಾಗುತ್ತೆ. ಅದು ಮತ್ತು ಅದಕ್ಕೆ ಪೂರಕ ನಾವು ಕೊಟ್ಟ ದಾಖಲಾತಿಗಳನ್ನು ಪರಿಗಣಿಸಿದಾಗ ಸ್ಪಷ್ಟವಾಗುತ್ತೆ. 50 ಅನ್ನೋ ಪದ ಏನು ನಿವೇಶನ ವಾಪಸ್ ಪಡ್ಕೊಂಡ್ರೆ ಅದು ಅಕ್ರಮ ಅನ್ನೋದು. ಮತ್ತು ತಮ್ಮ ಪ್ರಭಾವನ ಬೀರಿ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿ ಸರಿ ಪಡ್ಕೊಂಡಿರೋದು ಸ್ಪಷ್ಟವಾಗುತ್ತೆ. ಸರ್, ಇಲ್ಲಿ ಸ್ವತಃ ಶ್ರೀಮತಿ ಪಾರ್ವತಿಯವರು ಈ ಪತ್ರವನ್ನು ಬರೆದಿರ್ತಕ್ಕಂಥದ್ದಲ್ಲ ನನ್ನ ಪ್ರಕಾರ. ಆ ರೀತಿಯಾಗಿರೋರು ಏನು ಮೊದಲೇ ಆರೋಪ ಬಂದು ಆರೋಪದ ಪ್ರಾರಂಭ ದಿನಗಳಲ್ಲೇ ಅವ್ರಿಗೆ ಕೆಲಸನ ಮಾಡ್ತಿದ್ರು. ಆದರೆ ಈಗ ಬರೆದಿರೋದು ನನ್ನ ಪ್ರಕಾರ ಸಿದ್ದರಾಮಯ್ಯವರ ಒಂದು ಸಲಹೆ ಮೇರೆಗೆ, ಅವರ ಒಂದು ಒತ್ತಡದ ಮೇರೆಗೆ ಬರೆದಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸರ್, ಅವರು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ ಸರ್. ಆರಂಭದಲ್ಲಿ ಈ ಸೈಟಿನ ಕಳಂಕ ಅಂಟಿಕೊಂಡಾಗಲೇ ನಾನು ವಾಪಸ್ ಮಾಡಬೇಕು ಅಂತಿದ್ದೆ, ಆದರೆ ತಪ್ಪೇ ಮಾಡಿರಲಿಲ್ಲ, ನಾವು ಯಾಕೆ ಕೊಡಬೇಕು ಅಂತೇಳಿ ಹಿತೈಷಿಗಳು ಹೇಳಿದರು. ಆ ಕಾರಣಕ್ಕೋಸ್ಕರ ನಾನು ಅದನ್ನು ತಡೆ ಹಿಡಿದಿದ್ದೆ ಬೇಡ ಅಂತೇಳಿ. ಆದರೆ ಈಗ ನನ್ನ ಗಂಡನ ಹೆಸರಿಗೆ ಚ್ಯುತಿ ಬರ್ತಿದೆ, ಅವರ ಸುದೀರ್ಘ ರಾಜಕಾರಣಕ್ಕೆ ಅಗೌರವ ತರುವಂತಹ ಕೆಲಸ ಆಗ್ತಿದೆ, ನನ್ನಿಂದ ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಅದೊಂದು ಪತ್ರವನ್ನು ಬರೀತಿದ್ದೀನಿ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಸರ್ ಪತ್ರದಲ್ಲಿ. ಸರ್, ಅಕ್ರಮವಾಗಿ ನಿವೇಶನ ಪಡೆದಿಲ್ಲ ಅಂದ್ರೆ ಯಾಕೆ ವಾಪಸ್ ಕೊಡ್ತೀರಾ ಸರ್? ಈಗೇನು ಕಾನೂನು ಹೋರಾಟ ಮಾಡ್ತಾರೆ ಅದೇ ರೀತಿ ಹೋರಾಟ ಮುಂದುವರಿಸ್ಬೋದಾಯ್ತು. ಅವರು ಸಾಬೀತುಪಡಿಸ್ಬೇಕಲ್ಲ ಅದು ಅಕ್ರಮ ಅಲ್ಲ ಅನ್ನೋದಕ್ಕೆ ಏನು ದಾಖಲಾತಿದೆ ಅವ್ರ ಹತ್ರ. ನಾನು ಈಗಾಗಲೇ ಹೇಳಿದೆ, ದಾಖಲಾತಿಗಳು ಕೂಡ ಸಾಕಷ್ಟು ಹೇಳಿದಾಗೆ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣದ ತೀರ್ಪುಗಳು ಅದು ಉಲ್ಲೇಖ ಆಗಿದೆ. ಅಲ್ಲಿ ಮೂಡಾದಲ್ಲಿ ನಿವೇಶನ ರಚನೆ ಆಗಿದ್ರು ಕೂಡ ಕೃಷಿ ಭೂಮಿ ಅಂತೇಳಿ ಇವ್ರು ಹೆಂಗೆ ಖರೀದಿ ಮಾಡ್ತಾರೆ, ಇವ್ರು ಹೆಂಗೆ ದಾನಪತ್ರನ ರಿಜಿಸ್ಟರ್ ಮಾಡ್ಕೊಳ್ಳೋದು. ಸೊ ಅದು ಬೇಡ ಸರ್. ಈಗ ಸ್ವತಃ ಏನು ಪಾರ್ವತಿಯವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವರು 2015 ಇಸಲಿ ಅನ್ಯಕ್ರಾಂತ ಆದೇಶ ಪಡೆದು ದಾಖಲಾತಿಗಳಿದೆ. ಅನ್ಯಕ್ರಾಂತ ಆದೇಶ ಪಡೆದು ಅದು ನಿವೇಶನ ಆಗುತ್ತೆ, ಅದು ಕೃಷಿ ಭೂಮಿ ಆಗಲ್ಲ. ಸೊ ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವ್ರ ಹೆಸರಿಗೆ ಹೇಗೆ ದಾನಪತ್ರ ಆಗುತ್ತೆ? ಮತ್ತು ಅಲ್ಲಿ ಅವರು ದಾನಪತ್ರ ನೋಂದಣಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 19 ನಿವೇಶನನ್ನ ಮೂಡೋದನ್ನು ಮಾಡರ್ನ್ ಮಾಡಿರ್ತಾರೆ. ಸೊ ಹಾಗಿದ್ದಾಗ ಅದು ನನ್ನ ಜಮೀನು ಅಂತೇಳಿ ಇವ್ರು ಹೆಂಗೆ ಕೃಷಿ ಭೂಮಿ ಅಂತ ಖಾತೆಯನ್ನು ಮಾಡಿಸ್ಕೊಳ್ತಾರೆ, ಅದು ನಮ್ಮ ಜಮೀನು ಪರಿಹಾರ ಕಡೆಯಿಂದ ಹೆಂಗೆ ಇವ್ರು ಇದು ಮಾಡ್ತಾರೆ? ನಾನು ಕೇಳೋದು, ಪರಿಹಾರ ಯಾಕೆ ಕೇಳಬೇಕಿತ್ತು ನೀವು? ನಮ್ಮ ಜಮೀನು ನಮ್ಗೆ ಗುಟ್ಕೊಂಡಿಂದ ಅವರು ಹೋರಾಟ ಮಾಡ್ಬೋದಾಯ್ತಲ್ಲ, ಕಾನೂನು ಹೋರಾಟ ಮಾಡ್ಬೋದಾಯ್ತಲ್ಲ. ಆವಾಗ ಆ ರೀತಿ ಕಾನೂನು ಹೋರಾಟ ಮಾಡಿದರೆ ಆವಾಗ ಸತ್ಯ ಏನಂತ ಜನಕ್ಕೆ ಗೊತ್ತಾಗ್ತಿತ್ತು. ಸೊ ಇಷ್ಟೆಲ್ಲ ಹೋರಾಟ ಮಾಡೋ ಅಗತ್ಯ ಇರಲಿಲ್ಲ, ಈ ಒಂದು ಪ್ರಕ್ರಿಯೆ ನಡೆದಕ್ಕೂ ಕೂಡ ಆಗ್ತಿರ್ಲಿಲ್ಲ. ರಾಜಕೀಯಕ್ಕಾಗಿ ಹೆಣ್ಮಕ್ಳನ್ನ ಬಳಸ್ಕೊಂಬೇಡಿ, ದಯಮಾಡಿ ಹೆಣ್ಮಕ್ಳನ್ನ ತರಬೇಡಿ ಅಂತೇಳಿ ಅವರು ಮನವಿಯನ್ನು ಮಾಡ್ತಿದ್ದಾರೆ ಸರ್. ಸರ್, ಅಲ್ಲಿ ಅನಾವಶ್ಯಕವಾಗಿ ರಾಜಕೀಯಕ್ಕೋಸ್ಕರ ನಾವು ಆ ಹೆಣ್ಮಗಳ ಬಗ್ಗೆ ನಾವೇನೋ ಇದು ಮಾಡ್ತಿಲ್ಲ. ಸೊ ನಮಗೂ ಕೂಡ ಅದ್ರ ಬಗ್ಗೆ ಇದಿದೆ ಅಂಥದ್ದು, ಈ ಥರ ಮಾಡಬಾರ್ದಾಯಿತು ಅಂತೇಳಿ. ಆದರೆ ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ ಮಾಡಿದಾಗ ಈ ಎಲ್ಲ ದಾಖಲೆ ಅವ್ರ ಹೆಸರಿದ್ದಾಗ ಅವ್ರನ್ನ ಆರೋಪಿ ಮಾಡಲೇಬೇಕಾಗತ್ತೆ. ಸೊ ಇದು ಅನಿವಾರ್ಯ.
ಕಾನೂನಲ್ಲಿ ಹೆಣ್ಮಗಳು ಗಂಡು ಮಗಳು ಗಂಡು ಮಗ ಅಥವಾ ವಯಸ್ಸಾದವರು ಕಿರಿಯರು ಅನ್ನೋ ಭೇದ ಭಾವ ಯಾವುದೂ ಇರಲ್ಲ. ಯಾರು ಅಪರಾಧ ಕೃತ್ಯ ಮಾಡಿದ್ರೆ ಅವ್ರ ಶಿಕ್ಷೆ ಒಳಗಾಗೋದು ಕಾನೂನಿನ ಪ್ರಕ್ರಿಯೆ ಒಂದು ಭಾಗ. ಸರ್ ಅಲ್ಲಿ 14 ಸೈಟ್ಗಳನ್ನ ವಾಪಸ್ ನೀಡೋದ್ರ ಜೊತೆಗೆ ಮೂಡಾದ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಅವರು ಕೂಡ ಒತ್ತಾಯ ಮಾಡ್ತಿದ್ದಾರೆ ಸರ್. ಖಂಡಿತ ಸರ್. ಈಗ ಒತ್ತಾಯ ಮಾಡೋದೇನಿದೆ, ಅವರ ಗಂಡನೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲ್ಲ, ಅವರ ಒತ್ತಾಯ ತನಿಖೆಗೆ ಆದೇಶ ಮಾಡ್ಬೋದಾಯ್ತಲ್ಲ. ತನಿಖೆಗೆ ಆದೇಶ ಮಾಡದೆ ಒಂದು ಆಯೋಗನ ರಚನೆ ಮಾಡಿ ಬರೀ ವಿಚಾರಣೆಗೆ ಅಷ್ಟೇ ಆದೇಶ ಮಾಡೋದು. ಸೊ ವಿಚಾರಣೆಯಿಂದ ಏನು ಆಗಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಸರ್ ನಿನ್ನೆ ಲೋಕಾಯುಕ್ತ ಕಚೇರಿ ಬಳಿ ನ್ಯೂಸ್ ಫಸ್ಟ್ ಜೊತೆ ಹೇಳಿದ್ರಿ ಸರ್, ನಾವು ಹೋರಾಟ ಕೇವಲ CM ವಿರುದ್ಧ ಮಾತ್ರ ಅಲ್ಲ, ಸಮಗ್ರ ತನಿಖೆ ಆಗಬೇಕು ಅಂತೇಳಿ. ಈಗ ಸೈಟ್ ವಾಪಸ್ನ ನೀಡ್ತಿದ್ದೀನಿ ಅಂತ ಅವರು ಪತ್ರ ಬರೆದಿದ್ದಾರೆ ಸರ್. ಹೋರಾಟ ಏನಾದರೂ ಕೈ ಬಿಡ್ತೀರಾ ಸರ್ CM ಅವ್ರ ವಿರುದ್ಧ? ಖಂಡಿತವಲ್ಲ ಸರ್, ಹೋರಾಟ ಮುಂದೆ ಹೊರದೇ ಇರುತ್ತೆ. ಯಾಕೆಂದರೆ ಇವ್ರು ಬರೀ ಸೈಟ್ ವಾಪಸ್ ಕೊಡಿಸೋದು ಅಷ್ಟೇ ನಂಗೆ ಕೆಲಸ ಅಲ್ಲ. ಇವ್ರು ಏನು ಅಪರಾಧ ಕೃತ್ಯ ಮಾಡಿದರೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಮೈಸೂರು ನಗರ ಅಭಿವೃದ್ಧಿ ವಂಚನೆ ಮಾಡಿದರೆ, ಸೊ ಅದ್ರ ಬಗ್ಗೆ ಶಿಕ್ಷೆ ಆಗಲೇಬೇಕಲ್ಲ. ಈ ಒಂದು ಹಿನ್ನೆಲೆ ತಾನೇ ನ್ಯಾಯಾಲಯ ಆದೇಶ ಮಾಡಿದೆ. ಸೊ ಸೈಟ್ ಕೊಡೋದು ಒಂದು ಭಾಗ ಆದರೆ, ಅವ್ರು ಮಾಡಿರ್ತಂಥ ಅಪರಾಧ ಕೃತ್ಯಗಳಿಗೆ ಶಿಕ್ಷೆ ಕೊಡಿಸೋದು ಇನ್ನೊಂದು ಭಾಗ. ಸರ್ ಈ ನಡುವೆ ಸರ್ ED-ನಲ್ಲೂ ಕೂಡ ECIR ದಾಖಲೆ ಆಗಿದೆ ಸರ್. ವಿಚಾರಣೆಗೆ ಏನಾದ್ರು ಕರೆದಿದ್ರೆ ಸರ್, ನೀವು ಹೋಗ್ತೀರಾ ಹೇಗೆ ಸರ್? ಸರ್ ಇಲ್ಲ, ನನಗೆ ಇವತ್ತೂ ಕೂಡ ಈ ಕ್ಷಣದಲ್ಲೂ ಕೂಡ ಅಧಿಕೃತವಾಗಿ ಯಾವುದೇ ಒಂದು ದಾಖಲಾತಿ ಆಗಲಿ ಅಥವಾ ED ಕಚೇರಿಯಿಂದ ಯಾವುದೋ ಅಧಿಕೃತ ಮಾಹಿತಿ ಬಂದರೆ ನನಗೆ ಮಾಧ್ಯಮದ ಮೂಲಕ ಈ ಥರ ದಾಖಲಾಗಿದೆ ಅಂತ ಮಾಹಿತಿ ಬಂದಿದೆ. ಸೊ ಅವರು ನನಗೆ ವಿಚಾರಣೆ ಕರೆದ್ರೆ ಖಂಡಿತವಾಗ್ಲೂ ನಾನು ಹೋಗ್ತೇನೆ. ಸರ್ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮೊದಲ ಲೆಟರ್ ಬರೆದಿದ್ದಾರೆ ಸರ್, ತನಿಖೆಯ ಭಾಗವಾಗಿ ನಿಮ್ಮನ್ನು ಬರಬೇಕಂತೇಳಿ. ಏನಕ್ಕೆ ಸರ್ ಕರೆದಿರೋದು? ಸರ್ ಅದೇ ವಿಚಾರಣೆಗೆ ಕರೆದಿದ್ದಾರೆ. ಈಗ ನಾನು ದೂರದರ್ನಾಗಿ ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟ ಮಾಹಿತಿ ಅಥವಾ ದಾಖಲಾತಿಗಳು ಅವಶ್ಯಕತೆ ಕಂಡು ಬಂದರೆ ಅವರು ಅದನ್ನು ಕೇಳಿ ಪಡ್ಕೊಳ್ತಾರೆ. ಅದಾದ ನಂತರ ಈ ಥರ ತನಿಖೆಯನ್ನು ಮುಂದುವರಿಸಿ ಆರೋಪಗಳನ್ನು ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸ್ತಾರೆ. ನೋಟಿಸಲ್ಲಿ ಏನಾದರೂ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸರ್? ಇಲ್ಲ ಸರ್, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮಾಡಿದ್ದಾರೆ ಅಷ್ಟೇ. ಅಂದರೆ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ ಆ ಥರದ ಪ್ರಕ್ರಿಯೆಗಳೇನಾದರೂ ಇದೆ ಸರ್? ಇಲ್ಲ ಸರ್, ದಾಖಲಾತಿಗಳ ಬಗ್ಗೆ ಏನೂ ಹೇಳಿಲ್ಲ. ಯಾಕಂದರೆ ನಾನು ದೂರ ಜೊತೆ ಆಗಲೇ ದಾಖಲೆಯನ್ನು ಕೊಟ್ಟಿರೋಲ್ಲ. ಸೊ ದಾಖಲಾತಿಗಳ ಬಗ್ಗೆ ಏನು ಕೇಳಿಲ್ಲ ಅವರು. ಬಹುಶಃ ವಿಚಾರಣೆ ಸಂದರ್ಭದಲ್ಲಿ ಅವಶ್ಯಕತೆ ಬಂತು ಅಂದರೆ ಕೇಳಿದ್ರೆ ಕೊಡೋಕ್ಕೆ ಸಿದ್ಧನಾಗಿದ್ದೀನಿ. ಸರ್ ಈ ನಡುವೆ ಸರ್ CM ಸಿದ್ದರಾಮಯ್ಯನವರು ಅವರ ಪತ್ನಿ ಬರೆದಿರುವಂತಹ ಪತ್ರಕ್ಕೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಸರ್. ನಾನು ನನ್ನ ಪತ್ನಿ ಮಾಡಿರುವಂತಹ ಕೆಲಸವನ್ನು ಗೌರವಯುತವಾಗಿ ಸ್ವೀಕಾರ ಮಾಡ್ತೀನಿ, ನನ್ನ ಹೆಸರಿಗೆ ಕಳಂಕ ಬರಬಾರ್ದು ಅಂತ ಹೇಳಿ ಅವರು ಕ್ರಮ ತೆಗೆದುಕೊಂಡಿದ್ದಾರೆ, ಅದು ಅವರ ನಿರ್ಧಾರ ಅಂತೇಳಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇದು ಕಾನೂನಲ್ಲಿ ಸಿದ್ದರಾಮಯ್ಯನವರಿಗೆ ಏನಾದರೂ ಪ್ಲಸ್ ಪಾಯಿಂಟ್ ಆಗ್ಬೋದಾ ಹೇಗೆ ಸರ್? ಖಂಡಿತವಾಗಲೂ ಇಲ್ಲ ಸರ್. ಅವರು ಏನು ಅವರ ಪತ್ನಿ ಈ ಥರ ನಿವೇಶನ ವಾಪಸ್ ಕೊಟ್ಟಿರೋ ತಕ್ಷಣ ಅವರ ಅಪರಾಧ ಕೃತ್ಯಗಳು ಮಾಡಿಲ್ಲ ಅಂತ ಸಾಬೀತಾಗಲ್ಲ. ಅಪರಾಧ ಕೃತ್ಯ ಮಾಡಿರೋದು ಹೆಚ್ಚಿನ ಸಾಕ್ಷಿ ಸಿಕ್ಕಿದಾಗ ಆಗಿದೆ. ಹಾಗಾಗಿ ಅವ್ರ ಕಳಂಕ ಈಗಾಗಲೇ ಆಗೋಗಿದೆ ಮತ್ತು ಈಗಲೂ ಕೂಡ ಆಗಿದೆ. ಈಗ ರಾಜ್ಯ ಜನರಿಗೆ ಅವರೇ ಸುಳ್ಳು ಹೇಳ್ಕೊಂಬರೋರು, ನಾವು ಕಾನೂನುಬದ್ಧವಾಗಿ ನಿವೇಶನವನ್ನು ಪಡ್ಕೊಂಡಿದ್ದೀವಿ ಹಾಗೆ ಅಂತೇಳಿ. ಅಭಿಷೇಕ್ ಮನು ಸಿಂಘಿ ಅಂತ ವಕೀಲರನ್ನು ಕರೆಸಿ ನ್ಯಾಯಾಲಯದಲ್ಲಿ ಗಂಟೆಗಳ ಕಾಲ ವಾದ ಎಲ್ಲ ಮಾಡಿ ಈಗ ನಾವು ಆದ ತಕ್ಷಣ ಇಡೀ ನಿವೇಶನ ವಾಪಸ್ ಕೊಡ್ತಾರೆ ಅಂತಂದರೆ, ಸೊ ರಾಜ್ಯ ಜನಕ್ಕೆ ಅಲ್ಲೇ ಗೊತ್ತಾಗುತ್ತೆ ಇವರು ಏನು ನಾಟಕ ಆಡ್ತಾ ಇದ್ದಾರೆ ಅನ್ನೋದು. ಸರ್ ಅವರು CM ಸಿದ್ದರಾಮಯ್ಯರು ನ್ಯೂಸ್ ಫಸ್ಟ್ ಜೊತೆ ನಡೀತಿರುವಂತಹ ಇಂಟರ್ವ್ಯೂನಲ್ಲಿ ಕೂಡ ಹೇಳಿದರು ಸರ್, ನಾನು ಇನ್ನೂ ತಪ್ಪೇ ಮಾಡಿಲ್ಲ, ನಾನು ಯಾಕೆ ವಾಪಸ್ ಕೊಡಲಿ ಅಂತೇಳಿ. ಬಟ್ ಈಗ ಅವ್ರ ವೈಫು ಸೈಟ್ನ ವಾಪಸ್ ಕೊಡ್ತಿರೋದ್ರಿಂದ ಏನಾದರೂ ಅಂದರೆ ಅವ್ರಿಗೆ ರಾಜಕೀಯವಾಗಿ ಅನುಕೂಲ ಆಗಲಿ ಅನ್ನೋ ಥರದಲ್ಲಿ ಮಾಡ್ತಾರೆ, ಅಥವಾ ಕಾನೂನನ್ನು ಅವರು ಪರವಾಗಿ ಏನಾದರೂ ಗ್ರೌಂಡ್ಸ್ ತೆಗೆದುಕೊಳ್ಳಿಕ್ಕೆ ಆ ರೀತಿ ಏನಾದ್ರು ಕ್ರಮಗಳನ್ನ ಮಾಡ್ತಿದ್ದಾರೆ ಹೇಗೆ ಅಂತ? ಸರ್ಲಿ ಸ್ವತಃ ಶ್ರೀಮತಿ ಪಾರ್ವತಿಯವರು ತಮ್ಮ ಸ್ವಂತ ಇಚ್ಛೆಯಿಂದ ನಿವೇಶನ ಕೊಟ್ಟಿರೋದು ನನಗೆ ಅನುಮಾನ. ಯಾಕಂತಂದರೆ ಸಿದ್ದರಾಮಯ್ಯವರು ಯಾವುದೇ ಒಂದು ಅನುಮತಿ ಇಲ್ಲದೆ ಶ್ರೀಮತಿ ಪಾರ್ವತಿಯವರು ಯಾವುದೇ ಕೆಲಸವನ್ನು ಮಾಡಲ್ಲ. ಯಾಕಂದರೆ ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಸೊ ಸಿದ್ದರಾಮಯ್ಯವ್ರದ್ದು ಏನು ತಮ್ಮ ಕಾನೂನು ಹೋರಾಟದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು, ಮತ್ತು ಅವ್ರಿಗೂ ಅವಾಗ ಅರ್ಥ ಆಗಿದೆ ಇದು ಏನೇ ಮುಂದುವರೆದ್ರು ಕೂಡ ಕಾನೂನು ಕುಣಿಕೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹೀಗಾಗಿ ಅವರೇ ತಮ್ಮ ಒಂದು ಕಾನೂನು ಸಲಹೆಗಾರರು ಮತ್ತು ಏನೇನಿದೆ ಅವೆಲ್ಲ ಜೊತೆ ಚರ್ಚೆ ಮಾಡಿ ಅನಿವಾರ್ಯವಾಗಿ ತಮ್ಮ ತಪ್ಪನ್ನು ಒಪ್ಕೊಳ್ಳೋಂಥ ಸ್ಥಿತಿಗೆ ಬಂದು ಸೊ ಶ್ರೀಮತಿ ಪಾರ್ವತಿಯ ಮುಖಾಂತರ ಈ ಪತ್ರವನ್ನು ಬರೆಸಿದ್ದಾರೆ. ಅವ್ರ ಮೂಲಕ ಇದು ಭಾವನಾತ್ಮಕ ಹೇಳಿಕೆಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಸರ್ ಮೊದಲ ದಿನ 14 ಸೈಟ್ಗಳನ್ನ ವಾಪಸ್ ಕೊಡಿ ಅಂತ ಹೇಳಿ ನೀವು ಹೇಳಿದಾಗ ಅವ್ರ ಮಾತು ಕೇಳಿರಲಿಲ್ಲ ಸರ್. ಬಟ್ ಅದನ್ನು ಹಲವು RTI ಕಾರ್ಯಕರ್ತರು, ಇತರೆ ಕಾರ್ಯಕರ್ತರುಗಳು ಎಲ್ಲರೂ ವಾಪಸ್ ಕೊಟ್ಬಿಟ್ರೆ ಒಳ್ಳೇದಾಗುತ್ತೆ, ಕೊಟ್ಬಿಟ್ಟು ತನಿಖೆಗೆ ಆಗ್ರಹ ಮಾಡಲಿ ಅನ್ನೋ ಥರದಲ್ಲಿ ಹೇಳಿದರು. ಬಟ್ ಸಲಹೆನ ಸ್ವೀಕಾರ ಮಾಡದೇ ಇರೋದೇ ಸಿದ್ದರಾಮಯ್ಯ ಅವ್ರಿಗೀಗ ಮುಳ್ಳಾಗ್ತಿದೆಯಾ ಹೇಗೆ ಅಂತ?
ಸರ್ ಖಂಡಿತವಾಗ್ಲೂ ಹೇಳ್ಬೇಕಾದ್ರೆ ಏನು ಹಿತೈಷಿಗಳಿದ್ರು ಹಿತೈಷಿಗಳು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಥರ ನಿವೇಶನ ವಾಪಸ್ ಕೊಡಿ, ವಾಪಸ್ ಕೊಟ್ಟ ನಂತರ ಇದು ಮುಂದುವರೆದ್ರೆ ನಿಮ್ಗೆ ಏನಾರು ಅನುಕೂಲ ಆಗ್ಬೋದು ಅಂತ ಹೇಳಿದರು. ಅದು ಕೂಡ ಅವ್ರು ಕೇಳಿರಲ್ಲ. ಯಾಕೆಂದರೆ ಅವ್ರಿಗೆ ದುರಹಂಕಾರ ಅನ್ನೋದು ಏನಿದೆ ಅದು ಕೆಲಸ ಇಂಥ ಹಿತೈಷಿಗಳ ಮಾತುಗಳು ಅವ್ರು ಕೇಳೋದಕ್ಕೆ ಸಾಧ್ಯವಾಗಲ್ಲ. ಈಗ ಏನು ನ್ಯಾಯಾಲಯದಲ್ಲಿ ತೀರ್ಪುಗಳು ಬಂತು, ಅವಾಗ ಅವ್ರಿಗೆ ಸ್ವಲ್ಪ ದುರಹಂಕಾರಕ್ಕೆ ಒಂದು ಪೆಟ್ಟು ಬಿದ್ದಿದೆ ಅನಿಸುತ್ತೆ. ಅಂದರೆ ಏನು ತಪ್ಪು ಮಾಡಿಲ್ಲ ಅಂತ ಇದು ಮಾಡ್ತಿದ್ರು. ಸೊ ಅವ್ರು ತಪ್ಪು ಮಾಡಿದ್ರು ಅಂತೇಳಿ ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಾಗ ಅವ್ರಿಗೆ ಅರಿವಾಗಿದೆ, ಹೌದು ನಾನು ತಪ್ಪು ಮಾಡಿದ್ದೆ ಅರಿವಾಗಿದೆ. ಹಾಗಾಗಿ ಇವರು ಈ ಪ್ರಕ್ರಿಯೆನ ಶುರು ಮಾಡಿದ್ದಾರೆ. ಸರ್, ಈಗ ಅಂತಿಮವಾಗಿ ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಸರ್? ಸರ್ ಖಂಡಿತವಾಗ್ಲೂ ಸರ್, ಏನೀಗ ಸಿದ್ದರಾಮಯ್ಯನವರು ಒಂದು ನಿವೇಶನ ವಾಪಸ್ 14 ನಿವೇಶನ ಕೊಟ್ಟಿದ್ದಾರೆ. ಇದೇ ರೀತಿ ನೂರಾರು ಜನ ಹಲವಾರು ನಿವೇಶನನ 10, 20, 30, 60 ಈ ಥರ ಅಸಂಖ್ಯಾತ ನಿವೇಶನನ ಪಡ್ಕೊಂಡಿದ್ದಾರೆ. ಆ ಎಲ್ಲ ನಿವೇಶನ ಮೈಸೂರು ನಗರ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಮತ್ತು ಅವ್ರೇನು ಅಪರಾಧ ಕೃತ್ಯಗಳನ್ನು ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು. ಅಲ್ಲಿವರೆಗೂ ನನ್ನ ಹೋರಾಟನ ಮುಂದುವರಿಸ್ತೇನೆ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.